ಇನ್ನ ಈಗಿರುವಂತಹ ಖಾತೆಯಲ್ಲೇ ಮುಂದುವರಿಯುವಂತೆ ಅವರ ಮನವೊಲಿಸುವಂತಹ ಪ್ರಯತ್ನ ಆಗಿದೆ. ಜಲಸಂಪನ್ಮೂಲ ಖಾತೆ ಜೊತೆಗೆ ಇನ್ನೆರಡು ಖಾತೆ ಬೇಕಾದ್ರೆ ಕೊಡ್ತೀವಿ ಅನ್ನುವಂತ ಆಫರ್ ಇಟ್ಟಿದ್ದಾರೆ. 3 ಖಾತೆಯನ್ನ ನಿಭಾಯಿಸಿ ಅಂತ ಸುರ್ಜೇವಾಲಾ ಅವರು ಹೇಳಿದ್ದಾರೆ. ಆದ್ರೆ ಖಾತೆ ವಿಚಾರದಲ್ಲಿ ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ಕ್ಲಾರಿಟಿಯನ್ನ ರಾಮಲಿಂಗಾರೆಡ್ಡಿ ಅವರು ಕೊಟ್ಟಿಲ್ಲ. ಇದರ ನಡುವೆ ಸರ್ಕಾರಿ ಕಾರನ್ನ ಬಿಟ್ಟು ಖಾಸಗಿ ಕಾರ್ನಲ್ಲಿ ಪ್ರಯಾಣ ಬೆಳೆಸಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. 1 ಗಂಟೆ ಮಾತುಕತೆ ನಡೆಸಿದ್ರು ಕೂಡ ಇನ್ನೂ ಕ್ಲಿಯರ್ ಆಗಿಲ್ಲ. ಯಾಕಂತಂದ್ರೆ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೇ ಖಾತೆನ ಅಥವಾ ಬದಲು ಮಾಡ್ತಾರಾ, ಏನು ಎತ್ತ, ಅದು ಯಾವುದು ಕೂಡ ಇನ್ನ ಕ್ಲಾರಿಟಿ ಇಲ್ಲ. ಬಟ್ ಆದ್ರೆ ಸದ್ಯ ರಾಜೀನಾಮೆಯನ್ನ ವಾಪಸ್ ಪಡಿತೀನಿ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಆದ್ರಿಂದ ರಾಮಲಿಂಗಾರೆಡ್ಡಿ ನಡೆ ಏನಿದೆಯಲ್ಲ ಅದು ಇನ್ನೂ ಕೂಡ ಕುತೂಹಲಕಾರಿಯಾಗಿದೆ. ಏನಿರಬಹುದು, ಏನು ಎತ್ತ ಅನ್ನುವಂಥ ಸಸ್ಪೆನ್ಸ್ ಹಾಗೆ ಕಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ. ಲೈವ್ ಜಾಯಿನ್ ಆಗ್ತಾ ಇದ್ದಾರೆ. ವೀರೇಶ್, ಒಂದ್ ಕಡೆ 1 ಗಂಟೆಗಳ ಕಾಲ ಮಾತುಕತೆ ಆಗಿದೆ, ಚರ್ಚೆ ಮಾಡಿದ್ದಾರೆ. ಬಟ್ ಎಲ್ಲ ಓಕೆ. ಈ ಖಾತೆ ವಿಚಾರಕ್ಕೆ ಇರುವಂತ ಗೊಂದಲ ಏನಿದೆಯಲ್ಲ ಅದ ಹಾಗೆ ಮುಂದುವರಿತಲ್ಲ. ಯಾವ ಖಾತೆ ಅದ್ಲು ಬದಲು ಮಾಡ್ತಾರಾ ಅಥವಾ ಯಥಾ ಪ್ರಕಾರ ಅದೇ ಖಾತೆ ಮುಂದುವರಿಸೋದಕ್ಕೆ ಹೇಳಿದಾರಾ? ಏನ್ ನಡೆದಿದೆ ಎಕ್ಸಾಕ್ಟ್ಲಿ ಅಂತ, ಬಿಕಾಸ್ ಕ್ಲಾರಿಟಿ ಇಲ್ವಲ್ಲ ಅಂತ. ಪ್ರಭು, ನಗರಾಭಿವೃದ್ಧಿ ಖಾತೆಗೆ ಪಟ್ಟು ಹಿಡಿದಿದ್ದಂಥ ರಾಮಲಿಂಗಾರೆಡ್ಡಿ ಅವರ ಜೊತೆಗೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮಾಡಿರ್ತಕ್ಕಂಥ 2 ಗಂಟೆಗಳ ಸುದೀರ್ಘವಾದಂಥ ಮಾತುಕತೆ ಮತ್ತು KPCC ಅಧ್ಯಕ್ಷರ ಜೊತೆಗೆ ರಾಮಲಿಂಗಾರೆಡ್ಡಿ ಅವರು ನಡೆಸಿರ್ತಕ್ಕಂಥ ಚರ್ಚೆ ಮತ್ತು ಸುರ್ಜೇವಾಲಾ ಅವರ ಜೊತೆಗೆ ಇವತ್ತು 2 ಬಾರಿ ನಡೆದಿರ್ತಕ್ಕಂಥ ಮಾತುಕತೆ ಬಹುತೇಕವಾಗಿ ಸಂಪೂರ್ಣವಾಗಿ ವಿಫಲವಾಗಿರುವಂಥದ್ದು. ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳು ನಗರಾಭಿವೃದ್ಧಿ ಖಾತೆಯನ್ನು, ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ರಾಮಲಿಂಗಾರೆಡ್ಡಿ ಅವರಿಗೆ ಕೊಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಹೈಕಮಾಂಡ್ ನಾಯಕರುಗಳು ಈಗಾಗಲೇ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೃಷ್ಣ ಬೈರೇಗೌಡರಿಗೆ ವಹಿಸಲಾಗಿರುವಂಥದ್ದು. ಹೀಗಾಗಿ ಯಾವುದೇ ಕಾರಣಕ್ಕೂ ಸಹ ಖಾತೆಯನ್ನು ಬದಲು ಮಾಡಲ್ಲ ಅನ್ನೋ ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರಾಮಲಿಂಗಾರೆಡ್ಡಿ ಅವರಿಗೆ ರವಾನೆಯನ್ನು ಮಾಡಿರುವಂಥದ್ದು. ರಾಮಲಿಂಗಾರೆಡ್ಡಿ ಅವರು ಹಿರಿಯ ನಾಯಕರು, ಅನುಭವಿಗಳು, ಬೆಂಗಳೂರಿನ ಎಲ್ಲ ರೀತಿಯನ್ನು ಅರ್ಥ ಮಾಡ್ಕೊಂಡಿರುವಂಥವ್ರು. ಹೀಗಾಗಿ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆಯನ್ನು ಅಂಗೀಕರಿಸೋದಕ್ಕೂ ಸಹ ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳು ಹಿಂದೆ ಮುಂದೆ ನೋಡ್ತಾ ಇರುವಂಥದ್ದು. ಯಾಕಂತಂದರೆ ರಾಮಲಿಂಗಾರೆಡ್ಡಿ ಅವರ ಹಿರಿತನ, ಅನುಭವ ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಅಗತ್ಯವಾಗಿರೋ ಹಿನ್ನೆಲೆಯಲ್ಲೇ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆಯನ್ನು ನಾವು ಅಂಗೀಕರಿಸಲ್ಲ ಅಂತ ಹೇಳಿ ಈಗಾಗಲೇ ಡಿ ಕೆ ಶಿವಕುಮಾರ್ ಮತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸ್ಪಷ್ಟಪಡಿಸಿರುವಂಥದ್ದು. ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಅದರ ಜೊತೆಗೆ ಕೊಡದೇನೆ ಅವರಿಗೆ ಕೊಟ್ಟಿರ್ತಕ್ಕಂಥ ಜಲಸಂಪನ್ಮೂಲ ಖಾತೆಯ ಜೊತೆಗೆ ಇನ್ನೊಂದು ಖಾತೆಯನ್ನು ಹೆಚ್ಚುವರಿಯಾಗಿ ಕೊಡಲಿಕ್ಕೆ ಮಾತ್ರ ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳು ಸಿದ್ಧರಾಗಿದ್ದಾರೆ. ಆದರೆ ಬೆಂಗಳೂರಿನ ಅಭಿವೃದ್ಧಿ ಖಾತೆಯನ್ನು ಯಾವುದೇ ಕಾರಣಕ್ಕೂ ಸಹ ರಾಮಲಿಂಗಾರೆಡ್ಡಿ ಅವರಿಗೆ ಕೊಡದೇ ಇರಲಿಕ್ಕೆ ತೀರ್ಮಾನ ಆಗಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಮಲಿಂಗಾರೆಡ್ಡಿ ಅವರು ಈಗಲೂ ಸಹ ಅಸಮಾಧಾನಗೊಂಡಿರುವಂಥದ್ದು. ಈಗಾಗಲೇ ಸುರ್ಜೇವಾಲಾ ಅವರು ಸಹ ರಾಮಲಿಂಗಾರೆಡ್ಡಿ ಅವರ ಜೊತೆಗೆ 2ನೇ ಸುತ್ತಿನ ಮಾತುಕತೆ ಆದ ಬಳಿಕ KPCC ಕಚೇರಿಯಲ್ಲಿ ರಾಮಲಿಂಗಾರೆಡ್ಡಿ ಅವರ ವಿಚಾರವನ್ನು ಸಹ ಪ್ರಸ್ತಾಪಿಸಿ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನು ವಾಪಸ್ ತೆಗೆದುಕೊಳ್ಳಿಕ್ಕೆ ಒಪ್ಪಿಕೊಂಡಿದ್ದಾರೆ. ಸಂಧಾನ ಯಶಸ್ವಿ ಆಗಿದೆ ಅನ್ನೋ ಒಂದು ಸ್ಪಷ್ಟವಾದಂಥ ಹೇಳಿಕೆಯನ್ನು ಸುರ್ಜೇವಾಲಾ ಅವರು ಕೊಟ್ಟರೂ ಸಹ ರಾಮಲಿಂಗಾರೆಡ್ಡಿ ಅವರ ನಡೆ ಮಾತ್ರ ಇನ್ನೂ ಸಹ ನಿಗೂಢವಾಗಿರುವಂಥದ್ದು. ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಸಿಗದೇನೆ ಜಲಸಂಪನ್ಮೂಲ ಖಾತೆಯ ಜೊತೆಗೆ ಪರ್ಯಾಯವಾಗಿ ಬೇರೆ ಇಲಾಖೆಯನ್ನು ಒಪ್ಪಿಕೊಂಡು ಸಚಿವರಾಗಿ ಮುಂದುವರಿತಾರೋ ಅಥವಾ ಅವರ ನಿರ್ಧಾರಕ್ಕೆ ಬದ್ಧರಾಗಿರ್ತಾರೋ ಅನ್ನೋದು ಇನ್ನೂ ಸಹ ನಿಗೂಢವಾಗಿರುವಂಥದ್ದು. ಪ್ರಭು, ವೀರೇಶ್, ಈಗ ಒಂದು ವೇಳೆ ಸಂಧಾನ ಸಕ್ಸಸ್ ಆಗಿದ್ರೆ ಯಾಕೆ ಸರ್ಕಾರಿ ಕಾರನ್ನು ಬಿಟ್ಟು ಅವರು ಖಾಸಗಿ ಕಾರಲ್ಲಿ ಹೋದ್ರು ಒಂದು, ಅಥವಾ ಈಗ ಪ್ರೆಸ್ ಮೀಟ್ ಮಾಡಿ ತಾವು ಯಾವ ಕಾರಣಕ್ಕೆ ಅಸಮಾಧಾನಗೊಂಡಿದ್ದೀನಿ ಅನ್ನುವಂಥ ವಿಚಾರ ಹೇಳದಂತ ರೆಡ್ಡಿ ಅವರು ಈಗ ಬಹುಶಃ ಸಂಧಾನ ಸಭೆ ಬಗ್ಗೆ ಏನಾದರೂ ಮತ್ತೆ ಅವ್ರೇನಾದರೂ ಮಾಹಿತಿ ಕೊಡ್ಬೋದಾ? ಅದನ್ನೇನಾದರೂ ನಿರೀಕ್ಷೆ ಮಾಡ್ಬೋದಾ? ಹೇಗೆ? ಖಂಡಿತವಾಗಿಯೂ ಪ್ರಭು, ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ನಡೆದಿರ್ತಕ್ಕಂಥ ಚರ್ಚೆ ಮತ್ತು ಇವತ್ತು ಬೆಳಗ್ಗೆ ಸುರ್ಜೇವಾಲಾ ಅವರ ಜೊತೆಗೆ ನಡೆದಿರ್ತಕ್ಕಂಥ ಮಾತುಕತೆಯ ಬಳಿಕ ರಾಮಲಿಂಗಾರೆಡ್ಡಿ ಅವರು ಒಂದಿಷ್ಟು ಹೋಪನ್ನು ಇಟ್ಕೊಂಡಿದ್ರು. ಬಹುತೇಕವಾಗಿ ನನಗೆ ಸಂಜೆ ಒಳಗಡೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ವಹಿಸಿಕೊಡ್ತಾರೆ ಅನ್ನೋ ಒಂದು ಭರವಸೆಯಲ್ಲೇ ರಾಮಲಿಂಗಾರೆಡ್ಡಿ ಅವರು ಇದ್ದರು. ಅದಾದ ಬಳಿಕ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡ ಅವರ ಜೊತೆಗೂ ಸಹ ಚರ್ಚೆ ಮಾಡಿರುವಂಥದ್ದು. ಕೃಷ್ಣ ಬೈರೇಗೌಡರು ಸಹ ಬೆಂಗಳೂರು ನಗರಾಭಿವೃದ್ಧಿ ಖಾತೆನೇ ಬೇಕು ಅಂತ ಹೇಳಿ ಪಟ್ಟಣ ಹಿಡಿದುಕೊಂಡು ಕೂತಿರೋ ಹಿನ್ನೆಲೆಯಲ್ಲಿ ರಾಮಲಿಂಗಾರೆಡ್ಡಿ ಅವರನ್ನು ಮನವೊಲಿಸುವಂತ ಪ್ರಯತ್ನವನ್ನೇ ಸುರ್ಜೇವಾಲಾ ಅವರು ಮಾಡ್ತಾ ಇರುವಂಥದ್ದು. 2ನೇ ಸುತ್ತಿನ ಮಾತುಕತೆಯಲ್ಲೂ ಸಹ ಸುರ್ಜೇವಾಲಾ ಮತ್ತು ರಾಮಲಿಂಗಾರೆಡ್ಡಿ ಅವರ ಮಾತುಕತೆ ವಿಫಲವಾದ ಬಳಿಕ ಡ್ಯಾಮೇಜ್ ಕಂಟ್ರೋಲ್ ಮಾಡೋ ನಿಟ್ಟಿನಲ್ಲಿ ಸುರ್ಜೇವಾಲಾ ಅವರು KPCC ಕಚೇರಿಯಲ್ಲಿ ಹೈಕಮಾಂಡ್ ನಿರ್ಧಾರವನ್ನು ಸ್ಪಷ್ಟಪಡಿಸಿರುವಂಥದ್ದು ಮತ್ತು ರಾಮಲಿಂಗಾರೆಡ್ಡಿ ಅವರ ಪರವಾಗಿ ನಿರ್ಧಾರವನ್ನು ಪ್ರಕಟಿಸಿರುವಂಥದ್ದು. ಒಂದು ವೇಳೆ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನು ವಾಪಸ್ ಪಡೆದುಕೊಳ್ಳಿಕ್ಕೆ ಒಪ್ಪಿಕೊಂಡಿದ್ರೆ ಸ್ವತಃ ಸುರ್ಜೇವಾಲಾ ಅವರು ರಾಮಲಿಂಗಾರೆಡ್ಡಿ ಅವರನ್ನೇ ಕರೆದುಕೊಂಡು ಬಂದು KPCC ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡುವಂಥ ಸಾಧ್ಯತೆ ಇತ್ತು ಒಂದು ಕಡೆ. ಇನ್ನೊಂದು ಕಡೆ ಮಾಧ್ಯಮದ ಮಿತ್ರರು
ಹಾಕಿರ್ತಕ್ಕಂಥ ಪ್ರಶ್ನೆಗಳಿಗೂ ಸಹ ಅವರು ಉತ್ತರವನ್ನು ಕೊಡಬೇಕಾಗಿರುವಂಥದ್ದು ಅನಿವಾರ್ಯವಾಗಿತ್ತು. ಇದೆಲ್ಲದಕ್ಕೂ ಸಹ ಸುರ್ಜೇವಾಲಾ ಅವರು ಯಾವುದೇ ರೀತಿಯಾದಂಥ ಸ್ಪಷ್ಟವಾದಂಥ ಉತ್ತರವನ್ನು ಕೊಡದೇನೆ ಅಡ್ಡಗೋಡೆ ಮೇಲೆ ದೀಪವನ್ನು ಇಡೋ ನಿಟ್ಟಿನಲ್ಲಿ ಅವರು ಒಂದು ನಿರ್ಧಾರವನ್ನು ಪ್ರಕಟ ಮಾಡಿರುವಂಥದ್ದು. ಈ ಕುರಿತಂತೆ ರಾಮಲಿಂಗಾರೆಡ್ಡಿ ಅವರು ಸಂಜೆ 7 ಗಂಟೆಯ ಬಳಿಕ ಅವರ ನಿರ್ಧಾರವನ್ನು ಪ್ರಕಟಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. 7 ಗಂಟೆಯ ಬಳಿಕ ಅವರು ಮಾಧ್ಯಮ ಗೋಷ್ಠಿಯನ್ನು ನಡೆಸುವಂಥ ಸಾಧ್ಯತೆ ಇರುವಂಥದ್ದು. ಹೀಗಾಗಿ ರಾಮಲಿಂಗಾರೆಡ್ಡಿ ಅವರ ನಡೆ ನಿಗೂಢವಾಗಿರುವಂಥದ್ದು. ಮುಂದೆ ಅವರು ಯಾವ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನೋದೇ ಇದೀಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.